work, breakdown, structure. Work, breakdown, structure ಅಥವಾ structures. Next, PEP. ಇದ್ರಲ್ಲೂ PEP ಅಂತ ಬರುತ್ತೆ. ಮತ್ತೆ ಎಫ್ರಿಬಲ್ಲಿಗೆ ಹೋಗ್ಬಿಡಿ. PEP, ಪ್ರಾಜೆಕ್ಟ್ execution plan. Project execution plan. CPM. CPM full form critical path method. Critical path method. Next part, PERT. PERT. Program evaluation. Program evaluation and review technique. Program evaluation and review technique. In this, ನೋಡಿ ಈ ತರನೇ ಬರ್ಕೊಳ್ಳಿ. OT. OT ಅಂದ್ರೆ ಆಪ್ಟಿಮಿಸ್ಟಿಕ್ ಟೈಮ್ ಅಂತ ಇದೆ. ಆಪ್ಟಿಮಿಸ್ಟಿಕ್ ಟೈಮ್. The next MT ಅಂತ most likely time. Then PT. Pessimistic time. Pessimistic time. The next ES EF ಅಂತ. ES EF ಮೀನಿಂಗ್ ಏನಪ್ಪಾ ಅಂದ್ರೆ ಅರ್ಲಿ ಸ್ಟಾರ್ಟ್ ಅಂಡ್ ಅರ್ಲಿ ಫಿನಿಶ್. Early start and early finish. ಎರೇಸ್ ಮಾಡ್ಬೋದಾ? ಬರ್ಕೊಂಡಿದ್ದೀರಾ ಇದನ್ನ? ನಿಮಗೆ ಮೇಜರ್ ಆಗಿ
ಇಷ್ಟು ವರ್ಷನೂ ನಾವು ನೋಡಿದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಜಾಸ್ತಿ ಕೇಳಿರೋದು CPM. What is the full form of CPM? Critical Path Management, then PERT, Program Evaluation and Review Technique. ನಿಮ್ಗೆ ಇದ್ರ ಒಳಗಡೆ ಏನ್ ಬರುತ್ತೆ ಅಂತ ಕೇಳೇ ಇಲ್ಲ, ಬರೀ ಫುಲ್ ಫಾರ್ಮ್. CPM ಅಂದ್ರೇನು, PERT ಅಂತಂದ್ರೇನು, ಜಾಸ್ತಿ ಇವೆರಡರಲ್ಲೇ ಬಂದಿರೋದು ಫುಲ್ ಫಾರ್ಮ್. ಓಕೆ, ದೆನ್ WBS, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ಸ್. ಮೇಜರ್ ಆಗಿ ಈ ಮೂರು ಕೊಟ್ಟಿದ್ದಾರೆ ಜಾಸ್ತಿ. ಇವನ್ ಏನಕ್ಕೆ ತಿಳ್ಕೊಂಡಿರ್ಬೇಕಪ್ಪ ಅಂತಂದ್ರೆ ಫಾರ್ಮುಲಾಗಳು. ಓಕೆ, ಫಾರ್ಮುಲಾ ಟು ಫೈಂಡ್ ಔಟ್ ಎಸ್ಟಿಮೇಟೆಡ್ ಟೈಮ್ ಆ ತರ ಎಲ್ಲ ಬರುತ್ತೆ, ಅದ್ರ ಚಾಪ್ಟರ್ ಡಿಸ್ಕಷನ್ ಮಾಡುವಾಗ ಹೇಳಿ. ಓಕೆ, ಫುಲ್ ಫಾರ್ಮ್ಗಳು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ NGO. NGO ಕೇಳಿರ್ಬೋದು. NGOs ದುಡ್ಡು ಕೊಡಿ ಸ್ವಲ್ಪ ಇವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತಂದ್ಬಿಟ್ಟು. ಏನದು NGOs ಅಂತಂದ್ರೆ? ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್. Non-government organization. Non-government organization. Then CBO. Community based organization. Community-based organization. Then SMART. ನೋಡ್ಕೊಂಡ್ಬಿಟ್ಟೆ ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಸ್ಮಾರ್ಟ್ ನೋಡಿ ಇಲ್ಲಿ ಎಸ್ ಅಂತ ಇದೆಯಲ್ವಾ? ಎಸ್ ಅಂತಂದ್ರೆ ಸ್ಪೆಸಿಫಿಕ್ ಅಂತ. ಎಸ್ ಅಂತಂದ್ರೆ ಏನು? ಸ್ಪೆಸಿಫಿಕ್. ಓಕೆ, ದೆನ್ ಎಂ ಅಂತಂದ್ರೆ ಮೆಜರಬಲ್. ಏನು? ಮೆಜರಬಲ್. ಎ ಮೀನ್ಸ್ ಅಚೀವೆಬಲ್. A means what? Achievable. Then R ಅಂತಂದ್ರೆ realistic. R means realistic. T ಅಂತಂದ್ರೆ time bound. Time bound. ನಿಮಗೆ ಹಿಂಗ್ ಕೇಳ್ತಾನೆ ಏನಂತ? ಇನ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಸ್ಮಾರ್ಟ್ ಆರ್ ರಿಸೆಂಬಲ್ಸ್ ವಾಟ್? ಆರ್ ಏನಂತ ಹೇಳುತ್ತೆ? ರಿಯಲಿಸ್ಟಿಕ್ ಅಂತ ಹೇಳುತ್ತೆ. ಎ ಏನಂತ ಹೇಳುತ್ತೆ? ಅಚೀವೆಬಲ್ ಅನ್ನೋದು ಹೇಳುತ್ತೆ. ಎಂ ಅನ್ನೋದು ಏನಿರುತ್ತೆ? ಮೆಜರಬಲ್. ಎಸ್ ಅನ್ನೋದು ಸ್ಪೆಸಿಫಿಕ್. ಟಿ ಅನ್ನೋದು ಟೈಮ್ ಬೌಂಡ್. ಈಗ ಇದನ್ನೇ ನೋಡಿ, ನೀವ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಕರೆಕ್ಟ್ ಆಗಿ ನೀವೊಂದು ಸ್ಪೆಸಿಫಿಕ್ ಆಗಿ ಹಿಂಗ್ ಬರ್ಬೇಕು ಅಂತಂದ್ರೆ ತಾನೆ ಅದನ್ನ ಪ್ರಾಜೆಕ್ಟ್ ಅಂತ ಹೇಳೋದು. ಸುಮ್ಮನೆ ಎಲ್ಲಾನ ಪ್ರಾಜೆಕ್ಟ್ ಅಂತ ಹೇಳ್ತೀವಾ? ಇಲ್ಲ. ದೆನ್ ಮೆಷರ್ ಮಾಡ್ಬೋದಾ? ಓಕೆ, ಇಷ್ಟು ಬಜೆಟ್ ಆಗುತ್ತಪ್ಪ, ಇಷ್ಟ ಆಗುತ್ತಪ್ಪ ಅಂತಂದ್ಬಿಟ್ಟು. ದೆನ್ ಅಚೀವಬಲ್ ಅದು ಪ್ರಾಜೆಕ್ಟ್ ಯಾವತ್ತು ಟೆಂಪರವರಿ ಎಂಡೆವರ್ ಅಂತ ಕರಿತೀವಿ, ಪರ್ಮನೆಂಟ್ ಅಂತ ನಾವು ಕರೆಯೋದೇ ಇಲ್ಲ. ಸೊ ದಟ್ ಅಬ್ವಿಯಸ್ಲಿ ದಟ್ ಇಸ್ ಅಚೀವಬಲ್. ದೆನ್ ರಿಯಲಿಸ್ಟಿಕ್, ಹೌದು ಕಾರ್ಯರೂಪಕ್ಕೆ ನಾವು ತಂದೆ ತರ್ತೀವಿ, ರಿಯಲಿಸ್ಟಿಕ್ ಆಗಿ ಇರುತ್ತೆ. ದೆನ್ ಅದಕ್ಕೊಂದು ಟೈಮ್ ಬೌಂಡ್ ಅಂತ ಇದೆಯಾ, ಸ್ಟಾರ್ಟಿಂಗ್ ಟೈಮ್ ಎಂಡಿಂಗ್ ಟೈಮ್ ಅಂತ ಅಂದ್ಬಿಟ್ಟು. ಸೊ ದೀಸ್ ಆರ್ ಆಬ್ಜೆಕ್ಟಿವ್ಸ್. ಪ್ರಾಜೆಕ್ಟ್ ಅಲ್ಲಿ ಸ್ಮಾರ್ಟ್ ಅನ್ನೋದೇನು ಆಬ್ಜೆಕ್ಟಿವ್. ಓಕೆ, ತುಂಬಾ ಇಂಪಾರ್ಟೆಂಟ್ ಇದು, ತುಂಬಾ ಸಲ ಕೇಳಿದ್ದೇನೆ.
ಪಿ 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 ಏನಿರ್ಬೋದು ಹೇಳಿ? ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, PPP. Then KPI. KPI, key performance, key performance indicator. Key performance indicator. ಬರ್ಕೊಳ್ಳಿ. AOA. AOA ಅಂತಂದ್ರೆ ಆಕ್ಟಿವಿಟಿ ಆನ್ ಆರೋ. The next AON, activity on nodes. Activity on nodes. Then ADM. ADM, arrow diagram method. Arrow diagram method. This is the another name for CPM. CPM full form ಏನಂತ ಬರೋದ್ರಿ? CPM full form ಏನಂತ ಬರೋದ್ರಿ? ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಬರ್ತಿದ್ದೀರಲ್ವಾ, ಅದಕ್ಕೇನೆ ಇನ್ನೊಂದು ಹೆಸರನ್ನ ನಾವು ಆರೋ ಡಯಾಗ್ರಾಮ್ ಮೆಥಡ್ ಅಂತ ಹೇಳ್ತೀವಿ. ಬೇಕಾದ್ರೆ ಬರ್ಕೊಳಂಗಿದ್ರೆ ಅನದರ್ ನೇಮ್ ಫಾರ್ CPM ಅಂತ ಬರ್ಕೊಳ್ಳಿ. The next PDM. 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 Program evaluation. Program evaluation. Sorry. Program diagram method. Program diagram method, PDM. Then GERT. GERT, graphical evaluation. Graphical evaluation and review technique. Graphical evaluation and review technique. Present
value of present value of expected cash flow. Expected cash flow. SB. Salvage value. DV. DV. Divestiture value. P. Yes. First letter capital P. Next letter is small letter. Last one capital S. Platform. Platform as a service. Platform as a service. Then yes. Software as a service. The next FAAS. Function as a service. Then NAAS. Network as a service. IoT full form ಏನು? Internet of Things. NLP. Natural language processing. Natural language processing. AI full form ಏನು? Artificial intelligence. AR ಅಂತಂದ್ರೆ ಏನು? augmented reality. VR means virtual reality. Augmented reality and virtual reality. SCARLET. Tablet. Full form. Special collections using augmented reality to enhance learning
and teaching. Learning and teaching. API. API. Application programming. Application programming interface. Application programming interface. The next, ride. Ride ಅಂದ್ರೆ RID ಅಂತ ಬರ್ಕೊಳ್ಳಿ. RAID. Raid. Risks. R ಅಂತಂದ್ರೆ ಏನು? Risks. A ಅಂತಂದ್ರೆ assumptions. Assumptions. I ಅಂತಂದ್ರೆ issues. D ಅಂತಂದ್ರೆ dependencies. D ಅಂತಂದ್ರೆ dependencies. The next, CRISPDM. CRISPDM ಅಂತ. CRISPDM. CRISPDM. Cross industry. Cross industry standard process for data mining. Data mining. ಎಷ್ಟಾಯ್ತು? ಸಮ್ 34 ಸಮ್ 32 ಅಂತ ಹೇಳ್ತಾ ಇದ್ದೀರಾ. ಇಷ್ಟು ಅಬ್ರಿವೇಶನ್ಸ್ ಗಳು ನಿಮ್ಗೆ ಬೇಕೇ ಬೇಕು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಲ್ಲಿ ಇಷ್ಟು ಅಬ್ರಿವೇಶನ್ಸ್ ನಿಮ್ಮ ಎಕ್ಸಾಮ್ಗೆ ಅರೌಂಡ್ 6 ಮಾರ್ಕ್ಸ್ ಬರೀ ಫುಲ್ ಫಾರ್ಮ್ಸ್ ಕೇಳ್ಬಿಡ್ತಾನೆ. ಓಕೆ, ಇನ್ನು ಮಿಕ್ಕಿದ್ದು ಸಾಸು ಅದೆಲ್ಲ ಬಂದಿದ್ದಲ್ಲ, ಪಾಸು ಫಾಸು ಅಂತೆಲ್ಲ ಬಂದಿದ್ವಲ್ಲ, ಅವರೇ ಲೈನ್ ಕೊಟ್ಬಿಟ್ಟು ಈಗ ಫಂಕ್ಷನ್ ಓರಿಯೆಂಟೆಡ್ ಸಾಫ್ಟ್ವೇರ್ ಅಂತ ಬಂತು ಅಥವಾ ಸರ್ವಿಸ್ ಅಂತ ಬಂತು ಅಂತಂದ್ರೆ ಸಾಸ್ ಬರುತ್ತಾ ಅಥವಾ ನಾಸ್ ಬರುತ್ತಾ ಇನ್ನೊಂದೇನೋ ಬರುತ್ತಾ, 4 ಆಪ್ಷನ್ಸ್ ಇತ್ತಲ್ಲ, ಇವಾಗ ಹೆಸರಲ್ಲೇ ಇದೆ. ಫಂಕ್ಷನ್ಸ್ ಅಂತ ಬಂತು ಅಂದ್ರೆ ಯಾವ್ದು ಬರುತ್ತೆ? ಫಾಸ್. ನೆಟ್ವರ್ಕ್ ಅಂತಂದ್ರೆ ಯಾವ್ದು ಬರುತ್ತೆ? ನಾಸ್. ಆ ತರ ಜಡ್ಜ್ ಮಾಡಕ್ ಕೊಡ್ತಾರೆ. ದೆನ್ ಪರ್ಟು CPM ಅದು ಫುಲ್ ಫಾರ್ಮ್. ಆಮೇಲೆ ಸ್ಮಾರ್ಟ್ ಅದರಲ್ಲಿ R ಏನ್ ಇಂಡಿಕೇಟ್ ಮಾಡುತ್ತೆ, A ಏನ್ ಇಂಡಿಕೇಟ್ ಮಾಡುತ್ತೆ ಅದನ್ನ ಕೇಳ್ತಾರೆ. ದೆನ್ ಇಲ್ಲಿ ಇವು ಏನಪ್ಪಾ ಅಂದ್ರೆ ಕ್ಲಾಸ್ ಮಾಡುವಾಗ ನಿಮ್ಗೆ ಇದೇನು ಅಂತ ಗೊತ್ತಿರ್ಬೇಕು. ಕ್ಲಾಸ್ ಮಾಡುವಾಗ ಯೂಶ್ವಲ್ ಆಗಿ ಫುಲ್ ಫಾರ್ಮ್ ಹೇಳ್ಬಿಡ್ತೀವಿ, ಆ ಮೊಮೆಂಟಿಗೆ ಮಾತ್ರ ನೀವು ಬರ್ಕೋತೀರ. ಬಟ್ ನೀವು ಅದನ್ನ ಅನಲೈಸ್ ಮಾಡ್ಬೇಕು. ನಾವು ಎಕ್ಸ್ಪ್ಲೈನ್ ಮಾಡುವಾಗ ಅನಲೈಸ್ ಮಾಡ್ತೀವಿ. ಬಟ್ ಈಗ ಈ ಫುಲ್ ಫಾರ್ಮ್ ಗಳನ್ನ ನೀವು 1-2 ಟೈಮ್ಸ್ ಅವರು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನೆನ್ಪಿಟ್ಬಿಡುತ್ತೆ. ನೀವು ಎಕ್ಸಾಮ್ಗೆ 6 ಮಾರ್ಕ್ಸ್ ಕಲ್ತಾಗ 6ಗಿನ ಜಾಸ್ತಿನೇ ಕೊಟ್ರಾಗ, ಫಾರ್ ಎಕ್ಸಾಂಪಲ್ ರೇಡ್ ಅಂತ ಕೊಟ್ರು. ಯೂಶ್ವಲ್ ಆಗಿ ಕ್ಲಾಸ್ ಡಿಸ್ಕಷನ್ ಮಾಡುವಾಗ ನಾವು ರೇಡ್ ನ ಬರೀ ಹೇಳ್ಬಿಟ್ಟು ಸುಮ್ಬಿಟ್ಬಿಡ್ತೀವಿ, ಬರ್ಸೋದಿಲ್ಲ. ಸೊ ಅವ್ರೇನಾರು ರೇಡ್ ಫುಲ್ ಫಾರ್ಮ್ಸ್ ಅಥವಾ ಎಕ್ಸ್ಟೆಂಡೆಡ್ ಫಾರ್ಮ್ ಅಂತ ಕೊಟ್ರು ಅಂತಂದ್ರೆ, R ಅಂದ್ರೇನು? ಫಿಕ್ಸ್. A ಅಂತಂದ್ರೇನು? ಅಸಂಪ್ಷನ್ಸ್. I ಅಂತಂದ್ರೇನು? ಇಶ್ಯೂಸ್. D ಅಂತಂದ್ರೇನು? ಡಿಪೆಂಡೆನ್ಸೀಸ್. ಇವುಗಳು ಬೇಕಾಗುತ್ತೆ.
ಈಸಿ ನಿಮ್ಗೆ ಸ್ಕೋರಿಂಗ್ ಮಾಡ್ಕೊಳ್ಳುವಾಗ ನಿಮ್ಗೆ ಫುಲ್ ಫಾರ್ಮ್ಗಳು ಗೊತ್ತಿತ್ತು ಅಂತಂದ್ರೆ ಸೆಂಟೆನ್ಸ್ ನ ಜಡ್ಜ್ ಮಾಡ್ಬೋದು, ಅವಾಗ ಈಸಿ ಆಗುತ್ತೆ ನಿಮ್ಗೆ ಅಬ್ರಿವೇಶನ್ಸ್. ಓಕೆ, ಈ ಟೋಟಲ್